ಅದು ಲಿಟ್ರಲಿ ಮರದಿಂದ ಮರಕ್ಕೆ ಹಾರಿತು. ಅಲ್ಲ, ಎಗರಿತು. ಈ ತೆಳ್ಕೊಂಡು ಹೋಗೋ ಸಾಕಷ್ಟು ಹಾವುಗಳನ್ನ ನೋಡಿದೀವಿ. ನೆಟ್ಟಿಗೆ ಸರ್ಕೊಂಡು ಹೋಗೋ ಹಾವಿನ ಬಗ್ಗೆನೂ ತಿಳ್ಕೊಂಡಿದೀವಿ. ಆದ್ರೆ ಅಂತ ಹೋಗೋ ಹಾವೇನಾದ್ರೂ ಇದ್ರೆ ಅದು ಇದೊಂದೇ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಇದು ಫ್ಲೈಯಿಂಗ್ ಸ್ನೇಕ್ ಅಂತ. ಟೆಕ್ನಿಕಲಿ ಇದು ಹಾರಲ್ಲ ಕಣ್ರಿ. ಆದ್ರೂ ಆ ಹೆಸರು ಯಾಕಿಟ್ರೋ ಗೊತ್ತಿಲ್ಲ. ನಿಗೂಢವಾಗಿ ರೆಕ್ಕೆ ಎಲ್ಲೂ ಇಲ್ಲ. ಆದ್ರೆ ಹಾರ್ಬೇಕು ಅಂದ್ರೆ ಹಕ್ಕಿಗಳ ತರ ರೆಕ್ಕೆನೇ ಇರ್ಬೇಕು ಅನ್ನೋದನ್ನ ಸುಳ್ಳು ಮಾಡಿ ತನ್ನ ದೇಹವನ್ನೇ ನಂಬಿ ಮರದಿಂದ ಮರಕ್ಕೆ ಸಂಚರಿಸುತ್ತೆ. ಮೊದಲನೇದಾಗಿ ಇದು ವಿಷಕಾರಿ ಹಾವು. ಆದ್ರೆ ಆ ವಿಷದ ತೀವ್ರತೆ ಇರೋದು ಕಮ್ಮಿ. ಮನುಷ್ಯರು ಬಾಯ್ಪಡ್ಕೊಳ್ಳೋಷ್ಟೇನಲ್ಲ, ಏನೂ ಆಗೋದು ಇಲ್ಲ. ಅದ್ರ ಪ್ರಭಾವ ಏನಿದ್ರು ತನ್ನ ಬೇಟೆಗಳಿಗೆ ಬೀಳುತ್ತೆ. ಮತ್ತೆ ಈ ತಂತ್ರ ಇದನ್ನ ಬೇಟೆಯಾಡೋಕೆ ಬರೋ ಜೀವಿಗಳಿಂದ ತಪ್ಪಿಸ್ಕೊಳ್ಳೋಕೂ ಬಳಸುತ್ತೆ. ಫಸ್ಟು ಎತ್ತರದ ಮರ ಹುಡುಕಿ ಅದರ ತುತ್ತುದಿ ತಲುಪಿ ಈ ಕಡೆ ಆ ಕಡೆ ನೋಡಿ, ನಾನ್ ತಿನ್ನೋಕೆ ಅಲ್ಲೇನಾದ್ರೂ ಇದ್ಯಾ, ಇಲ್ಲ ನನ್ನನ್ನ ತಿನ್ನೋಕೆ ಇಲ್ಲೇನಾದ್ರೂ ಇದ್ಯಾ ಅಂತೆಲ್ಲ ಸರ್ವೆ ಮಾಡುತ್ತೆ. ಇತ್ತ ಸರಿ, ತನ್ನ ದೇಹವನ್ನ ಹೀಗೆ ಚಪ್ಪಟ್ಟೆ ಮಾಡ್ಕೊಂಡು ಟೇಕ್ ಆಫ್. ಹೀಗೆ ಎಷ್ಟು ದೂರ ಜಿಗಿಯುತ್ತೆ ಅಂದ್ರೆ ಹತ್ತಿರ 300 ಅಡಿಯಷ್ಟು. ಅದು ಗಂಟೆಗೆ 40 ಕಿಲೋಮೀಟರ್ನ ವೇಗದಲ್ಲಿ. ಕೆಲವೊಮ್ಮೆ ಹಾಗೆ ಟ್ರಾವೆಲ್ ಮಾಡೋ ಮಾರ್ಗ ಮಧ್ಯದಲ್ಲಿ ಏನಾದ್ರೂ ಹಕ್ಕಿಗಳು ಸಿಕ್ಕರೆ ಅಲ್ಲೇ ಕ್ಯಾಚ್ ಹಾಕೊಳ್ಳುತ್ತೆ, ತಿನ್ನುತ್ತೆ. ಅಷ್ಟೇ. ಇದು ನಿಜವಾಗ್ಲೂ ಹಾವಾ? ಪ್ರಕೃತಿ ಮಾತೆ ಉತ್ತರ ಕೊಡವ.